ಒಂದು ಸಣ್ಣ ಬದಲಾವಣೆಯೊಂದಿಗೆ ಮಂಜುನಾಥ್ ಅವರು ವೇದಿಕೆಗೆ ಬರ್ತಾರೆ. ಅದಕ್ಕಿಂತ ಮೊದಲು ಆದರ್ಶ್ ಕುಲಾಲ್ ಬಿಲ್ಲಾಡಿ ಅವರು ಇದೀಗ ಈ ಭಾಗದ ಒಬ್ಬರು ಪ್ರತಿಭೆ ಹಾಡಿಗಾಗಿ ಇದೀಗ ವೇದಿಕೆಗೆ ಬರಲಿಕ್ಕಿದ್ದಾರೆ. ಆದರ್ಶ್ ಕುಲಾಲ್ ಬಿಲ್ಲಾಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮುಂದಿನ ಹಾಡಿಗಾಗಿ ಇದೀಗ ನಿಮ್ಮ ಮುಂದೆ. ಹಲೋ ನಮಸ್ತೆ. ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಮೋಡದ ಮೇಲೆ ನೀನಿಂತ ಹಾಗಿದೆ ನಸು ನಗುತ್ತಾ ನಲಿ ನಲಿದು ನನ್ನ ಕೂಗಿದಂತಿದೆ ಏರುವ ಬಾಗಸದಲ್ಲಿ ಎಂದು ಹೇಳಿದಂತಿದೆ ಕನುವೆಲ್ಲ ಹಗುರಾಗಿ ತೇಲಾಡುವಂತಿದೆ ಆಡುವಂತಿದೆ ನಲ್ಲೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀವು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಒಲವಿನ ಗೀತೆ ನೀನು ಹಾಡಿದಂತಿದೆ ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಬಾಡು ಭವ್ಯವಾಗಿದೆ ಭವ್ಯವಾಗಿದೆ ನಲ್ಲೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ
ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಆದರ್ಶ್ ಅವರಿಗೆ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸ ಈ ವಿರಾಕ್ಸ್ ಡ್ಯಾನ್ಸ್ ಅಕಾಡೆಮಿ ಈ ಭಾಗದಲ್ಲಿ ಹುಟ್ಟಬೇಕು, ಅದ್ರ ಜೊತೆಗೆ ಉಡುಪಿಯ ಭಾಗದಲ್ಲಿ ಬೆಳಿಬೇಕು ಅಂತಿದ್ರೆ ಸಹಕರಿಸಿದವರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸಾವಿತ್ರಿ ನಾಟ್ಯ ಶಾಲೆ ಉಡುಪಿಯ ಮುಖ್ಯಸ್ಥರಾಗಿರುವಂತಹ ವಿದುಷಿ ವಿದ್ಯಾ ಸಂದೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಉಡುಪಿಯ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೃತ್ಯ ತರಬೇತಿಯನ್ನ ಕೊಡ್ತಾ ಇರುವಂತಹ ವಿದುಷಿ ವಿದ್ಯಾ ಸಂದೇಶ್ ಅವರು. ಸೊ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಉಡುಪಿಯ ಭಾಗದ ಅದೆಷ್ಟೋ ಕಲಾರತ್ನಗಳನ್ನ ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟಿರುವಂತಹ ಹೆಮ್ಮೆ ವಿದುಷಿ ವಿದ್ಯಾ ಸಂದೇಶ್ ಅವರು ಇದೀಗ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ ಸಂಸ್ಥೆಯ ಮುಖ್ಯಸ್ಥರಾದ ರೋಹಿಣಿ ರೂಪೇಶ್ ಅವರು, ವಸಂತ್ ಅವರು ಎಂದು ಗೌರವ ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಸಿಕೊಂಡು ಬರಿದ್ದೇವೆ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್, ಬಹಳ ಮುಖ್ಯವಾಗಿ ವಿರಾಕ್ಸ್ ಡ್ಯಾನ್ಸ್ ಅಕಾಡೆಮಿ ಉಡುಪಿಯಲ್ಲಿ ಕಳೆದ 8 ವರ್ಷಗಳಿಂದ ತನ್ನ ಕಲಾಕ್ಷೇತ್ರದ ಕೊಡುಗೆಗಳನ್ನ ಕೊಡ್ತಾ ಇದ್ರೆ ಅವರು ಕೊಟ್ಟಂತಹ ಸಾಧನೆಗಳು, ಕೊಟ್ಟಂತಹ ಸೇವೆಗಳಿಗೆ